Chalo, recording is on. Good afternoon once again. Today's topic is verb form. Before jumping into that, ನಿನ್ನೆದ್ ನೋಡಿ ಮುಂದೆ ಹೋಗೋಣ ಅಂತ. ನಿನ್ನೆ ಥರ್ಡ್ ಫೋರ್ತ್ ಎಕ್ಸಾಂಪಲ್ ಒಳಗ ಏನಿತ್ತು? neither the something was there. Neither the opposition party nor the ruling party member. Basavraj, listening? Lata Chauhan. Nana later than Hanakina later lenu. Lata. Neither the opposition party nor the ruling party members. So, according to this rule, neither nor idaga idu nearest, that is what is she said, closest subject has to be considered. Right? This was a blank given for you. And before that, what was given here? Change. This is ED form. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗ್ತದೆ. ಚೇಂಜ್ಡ್ ದ ಸಿಚುವೇಶನ್ ಅಂತ, ಕಂಟ್ರಿ ಸಿಚುವೇಶನ್ ಅಂತ ಸೆಂಟೆನ್ಸ್ ಹಾಕಿದ್ದೆ, ಕ್ರಿಯೇಟ್ ಮಾಡಿದ್ದೆ. ಈಗಿರೋ ಪರಿಸ್ಥಿತಿ ಒಳಗೆ ಸ್ಟೂಡೆಂಟ್ಸ್ ಫಸ್ಟ್ ಯಾವಾಗಲೂ ಇಂಗ್ಲಿಷ್ ಒಳಗೊಂದು ಕ್ಲೂ ಇರ್ತೈತೆ. ನಿನ್ನೆ ಎಕ್ಸಾಂಪಲ್ ಐತೋ ಶಶಿ? ನಿನ್ನೆ ಎಕ್ಸಾಂಪಲ್ ಐತೆ ಈಗ ನೋಡ್ರ. ಸಿ ದ ಕ್ಲೂ ಇಸ್ ಚಿಲ್ಡ್ರನ್, what happens in our like English category, whatever we write, ಏನೇ ಸಾಲ್ವ್ ಮಾಡ್ರಿ, ಬ್ಯಾಂಕ್ ಕ್ಲರಿಕಲ್ ಎಕ್ಸಾಮಿನೇಷನ್ಸ್ ಬರೀರಿ, any government exams ಬರೀರಿ, problem what happens is there you are attempting some objective type questions or a paragraph you have to attempt. So what is the main source? Like comprehension also. In that some comprehensions will be having some blanks given, what do you say, given MCQs, like choose one particular group of verbs. So in that concern, students, the basic thing what you have to do is, ಯಾವುದೇ ಇರಲಿ ಏನೇ ಇಂಗ್ಲಿಷ್ ಒಳಗ ಫಸ್ಟ್ ಪೂರ್ತಿ ಓದ್ರಿ, from the start till the end. ಅಲ್ಲಿವರೆಗೂ ಆನ್ಸರ್ ಜಂಪ್ ಆಗ್ಬೇಡ್ರಿ. What happens is, given statement may be given into many concepts, like verb ದೇ ಬಹಳ ಗ್ರೂಪ್ ಆಫ್ ಫ್ಯಾಮಿಲಿ ಬಹಳ ದೊಡ್ಡದ. ಒಂದು ಹೆಲ್ಪಿಂಗ್ ವರ್ಬ್, ಒಂದು ಮಾಡಲ್ ವರ್ಬ್, ಒಂದು ಮೇನ್ ವರ್ಬ್, ಒಂದು ಇನ್ಫಿನಿಟಿವ್ ವರ್ಬ್, ಇವೆಲ್ಲಾ ಕೂಡಿ ಒಂದ ಸೆಂಟೆನ್ಸ್ ನಾಗ ಬಂದ್ರೆ ಯಾವ ವರ್ಬ್ ಹಿಡಿತೀರಿ ಅದೇ ಕನ್ಫ್ಯೂಷನ್ ಆಗ್ತದ. ನಿನ್ನೆ 2 ಸ್ಟೂಡೆಂಟ್ಸ್ ಹಂಗೆ ಅಂದ್ರ ನಾನು, ಲೈಕ್ ಮೇಡಮ್ ಇದು ಪಾಸ್ಟ್ ಟೆನ್ಸ್ ಐತ್ರಿ, ಅದಕ್ಕೆ ಇದನ್ನ ನಾವು ಪಾಸ್ಟ್ ಹಾಕ್ತಿದ್ವಿ. ನಾವು ಯೂಶುವಲಿ ಸ್ಟೂಡೆಂಟ್ಸ್ ಹೆಲ್ಪಿಂಗ್ ವರ್ಬ್ ಇದ್ರ ING ಫಾರ್ಮ್ ಇದ್ದೇ ಇರ್ತದೆ. ಲೈಕ್ ಐ ಆಮ್ ಟೀಚಿಂಗ್, ING ಫಾರ್ಮ್ ಇರತೈತಿ. ಐ ವಾಸ್ ಟೀಚಿಂಗ್, ವಾಸ್ ಅನ್ನೋದು ING ಫಾರ್ಮ್ ಫಾಲೋ ಆಗ್ತದೆ. ED ಫಾರ್ಮ್ ಬಂದ ತಕ್ಷಣ ಇಲ್ಲಿ ಹೆಲ್ಪಿಂಗ್ ವರ್ಬ್ ಬರಬೇಕು ಅಂತಂದ್ರ ಯೂಶುವಲಿ ಪ್ಯಾಸಿವ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಪ್ಯಾಸಿವ್ ಅನ್ನು ಅರ್ಥ ಮಾಡೋಕ್ಕಿಂತ ಮುಂಚೆ ನೀವೇನ್ ತಗೋಬೇಕು, ಮೋಸ್ಟ್ಲಿ ಇಲ್ಲೇ ಹ್ಯಾವ್, ಹ್ಯಾಸ್, ಹ್ಯಾಡ್ ಯಾವ್ದಾರ ಒಂದ್ ಇರ್ತೈತಿ ಅಂತ ಕ್ಲೂ ತಗೋರಿ. That's what I can tell you. Now, neither the opposition party nor the ruling party. According to the rule, we are going to hold this, right? Closest subject. Suitably, idu ನಾವು ಬೇಕಂತ ಹಾಕೋತೀವಿ. ಎದಕ್ಕ? To give more effect for my sentence. Okay? ನಾವು ಅದನ್ನ ಇನ್ನೂ ಆಳವಾಗಿ, ಇನ್ನೂ ಒತ್ತಿ ಹೇಳ್ತೀವಿ ಅವ್ರು ಮಾಡೋ ಕೆಲ್ಸನ್ನ. ಅರ್ಥ ಏನಾಗ್ತೈತೆ ಅಂತಂದ್ರೆ, ಇದು ಯಾರು ಉದ್ಧಾರ ಮಾಡಿಲ್ಲ ಅಂತ, ಕಂಟ್ರಿನ ಯಾರು ಸರಿಯಾಗಿ ಉದ್ಧಾರ ಮಾಡಿಲ್ಲ, ಲಕ್ಷ ಕೊಟ್ಟಿಲ್ಲ ಡೆವಲಪ್ಮೆಂಟ್. ಸುಟೇಬ್ಲಿ ಚೇಂಜ್. ಎಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಲ್ಲ ನಾವು ಕಂಪೇರ್ ಟು ಅದರ್ ಕಂಟ್ರೀಸ್, ಸ್ಟಿಲ್ ವಿ ಆರ್ ಫೇಸಿಂಗ್. Otherwise, somebody is doing, we don't cooperate. This is what a normal public also we don't do that. Present situation angara, sometimes I do feel it, but of course I cannot do everything in my life, right? We have our own area to understand, but we can give opinions as a human tendency. Now opinions se baal kodti life naga. Neither the opposition party nor the ruling party. ಇಲ್ಲಿ ಫಸ್ಟ್ ನಿಮಗೆ ಹಾಕೋಕ್ಕಿಂತ ಮುಂಚೆ ಆರ್ ಯೂಸ್ ಮಾಡಿದಾಗ ಹೆಂಗ್ ಅನಿಸ್ತದೆ
ವರ್ ಯೂಸ್ ಮಾಡಿದಾಗ ಹೆಂಗ್ ಅನಿಸ್ತದ, ಹ್ಯಾಸ್ ಯೂಸ್ ಮಾಡಿದಾಗ ಹೆಂಗ್ ಅನಿಸ್ತದ, ಹ್ಯಾವ್ ಯೂಸ್ ಮಾಡಿದಾಗ ಹೆಂಗ್ ಅನಿಸ್ತದ ಅಂತ ನೀವು ಲೆಕ್ಕ ತಕೋಬೇಕು. ಇಲ್ಲಂತೂ ಮೆಂಬರ್ ಪ್ಲೂರಲ್ ಅದ, ಸೊ ಆರ್ ಅಂತೂ ಆರ್ ಅಥವಾ ಹ್ಯಾವ್ ಬರ್ಲೇಬೇಕು. ಹ್ಯಾಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಸಿಂಗ್ಯುಲರ್ ಇಲ್ಲ. ಸೊ ರೂಲಿಂಗ್ ಪಾರ್ಟಿ ಮೆಂಬರ್ ಆರ್ ಸುಟೇಬ್ಲಿ ಚೇಂಜ್ ಇರೋ ಸಿಚುವೇಶನ್ ಸೆನ್ಸ್ ಕರೆಕ್ಟ್ ಆಗಲ್ಲ. ವರ್ ಆರ್ ಇದ್ರೆ ವರ್ ಬರಕ್ ಸಾಧ್ಯನೇ ಇಲ್ಲ. ಸೊ ಎಂದು ಎರಡು ಆಗಲ್ಲ ಅಂದ್ಮೇಲೆ ಡೂ ಅಂತೂ ಬರಕ್ ಸಾಧ್ಯ ಇಲ್ಲ. ನಾರ್ ದ ರೂಲಿಂಗ್ ಪಾರ್ಟಿ ಮೆಂಬರ್ ಡೂ ಸುಟೇಬ್ಲಿ ಚೇಂಜ್ ಬರಂಗಿಲ್ಲ, ಯಾಕಂತಂದ್ರೆ ಡೂ ಆದ್ಮೇಲೆ ಯೂಶಲಿ ಹಾಕಂಗಿಲ್ಲ ನಾವು ಇದು. ದಟ್ಸ್ ವೈ ಹ್ಯಾವ್ ಆರ್ ಹ್ಯಾಡ್ ಎರಡಾದ್ರ ಒಂದರೆ ಬರ್ಬೋದು. ಸೊ ದಟ್ ಇಸ್ ವಾಟ್ ದಿಸ್ ಇಸ್. ಸೊ ಅದು ಹ್ಯಾವ್ ಅಥವಾ ಹ್ಯಾಡ್ ಬರಬಹುದು, ಬರಬಹುದಲ್ಲ ಅದೇ ಬರ್ತದೆ, ಯಾಕಂದ್ರೆ ಇಲ್ಲಿ ಇಡೀ ಫಾರ್ಮ್ ಅದು ಪ್ಯಾಸಿವ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಯಾವ್ದದು ಎಕ್ಸಾಂಪಲ್? ಯಾವ್ದದು ಎಕ್ಸಾಂಪಲ್? ಫೋರ್ತ್ ಎಕ್ಸಾಂಪಲ್. ಫೋರ್ತ್ ಎಕ್ಸಾಂಪಲ್ ಸ್ಟೂಡೆಂಟ್ ಮೊಬೈಲ್ ಚೆಕ್ ಮಾಡ್ಬೇಕು, ನನಗೆ ಬರೋಲ್ಸಂಗೆ. ಐ ನಾಟ್ ಗೆಟಿಂಗ್ ಇಟ್. Yeah, Poonam Joshi's I got. Huh. This was also a confusion for you students. My students as well as I dash dash going to ಅಂದ್ರೆ ಮಾಡೋರಿದ್ದೀವಿ, ವಿಚಾರ ಮಾಡೋರಿದ್ದೀವಿ. ಇದು ಮಾಡಲ್ ವರ್ಬ್ ಆಗುತ್ತೆ. ಗೋಯಿಂಗ್ ಟು ಪ್ಲಾನ್ ಇದು ವರ್ಬ್ ಆಗುತ್ತೆ, ಮೇನ್ ವರ್ಬ್ ಆಗುತ್ತೆ ಸೆಂಟೆನ್ಸ್ ಒಳಗೆ. ಯಾಕಂದ್ರೆ ಇದೇ ಮಾಡಕತ್ತೀವಿ ನಾವು, ಇದೇ ಕೆಲಸ ಮಾಡಕತ್ತೀವಿ. ಮೀನ್ಸ್ ಆರ್ ಅ ಪಿಕ್ನಿಕ್ ಇದು ಆಬ್ಜೆಕ್ಟ್ ಆಗ್ತದೆ. ಹೌದಾ? ರೂಲ್ ಏನ್ ಹೇಳ್ತದ, ಈಗ ವರ್ಬ್ ಬರೋಕ್ಕಿಂತ ಮುಂಚೆ ಸ್ಟೂಡೆಂಟ್ ಇಲ್ಲಿವರೆಗೂ ದಿಸ್ ಇಸ್ ಹೋಲ್ ಸಬ್ಜೆಕ್ಟ್. ಫಸ್ಟ್ ಆಫ್ ಆಲ್ ಹೋಲ್ ಸಬ್ಜೆಕ್ಟ್. ಸೊ ಇದಿಷ್ಟು ಗ್ರೂಪ್ ಆಫ್ ವರ್ಡ್ಸ್ ಬಂದಿರೋ ಕಾರಣಕ್ಕ ನಾವು ಅದಕ್ಕೆ ನೌನ್ ಫ್ರೇಸ್ ಅಂತೀವಿ. ಇದೊಂದು ಉದ್ದ ಸೆಂಟೆನ್ಸ್ ಅದ, ಇದು ಇಲ್ಲಿ ತನ ಒಂದು ಸೆಂಟೆನ್ಸ್ ಅದ, ಇದ್ರ ಪಾರ್ಟ್ ಏನು ಫ್ರೇಸ್ ಆಗ್ತದೆ. ಈ ಫ್ರೇಸ್ ಒಳಗ ಅಂದ್ರ ನೌನ್ ಫ್ರೇಸ್ ಐತಿ, ಇದ್ರೊಳಗ ವರ್ಡ್ ಇರಂಗಿಲ್ಲ, ಬರೇ ಸಬ್ಜೆಕ್ಟ್ ಮಾತ್ರ ಇರ್ತದೆ, ನೌನ್ ಅಥವಾ ಪ್ರೊನೌನ್ ಇರ್ತದೆ. ಸೊ ಇದಷ್ಟು ನೌನ್ ಫ್ರೇಸ್ ಆಗುತ್ತೆ. ಆಸ್ ವೆಲ್ ಆಸ್ ಬರೇ ಬೈಂಡ್ ಮಾಡ್ತದ, ಅದು ಹೇಳತ್ತದ, ಅದು ಅದಂತಲ್ಲ ಬಿಡಿ 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 ಮಾಡಿ ಹೇಳ್ತದ ಅಂತ ಹೇಳ್ತೀವಲ್ಲ, ಹಂಗ ಹೆಲ್ಪ್ ಆಗುತ್ತೆ. ಬಟ್ ಆಸ್ ವೆಲ್ ಆಸ್ ಇದ್ದಾಗ, ಆಸ್ ವೆಲ್ ಆಸ್ ಇನ್ಕ್ಲೂಡಿಂಗ್ ಅಕಾರ್ಡಿಂಗ್ ಟು ಈ ತರ ಇದ್ದಾಗ we are not going to use this subject. We have to use the former. Though it is plural, that's why we have to use are. My students as well as I are going to plan a picnic. This is what the clarification for you for the example. Now it's your part to understand and revise. Basavaraj, regularly revise ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. Just doing and leaving is not going to help. Yeah. Now today's topic, students, verb forms. Now this is your class work. Start. Put adding verb form. Form ಅಂದ್ರೆ ಏನು? ರೂಪ. ರೂಪ. Who's ರೂಪ? Verb ರೂಪ. Verb is always making us to sense the time. Time of what? Time of our action. So it has got living this base form, first, second, third, fourth, and infinitive. In C-F-I-N-I-T-I-E-E. Infinitive. What do we say for this? Short form? V5. Okay. Why it is called infinitive? Infinitive ಅಂತಂದ್ರೆ something which is not going to change. Let us see. ಇದು ಒಂದು ಎಕ್ಸಾಂಪಲ್ ಹಾಕ್ತೀನಿ ನಾನು. ವರ್ಬ್ ಇದು ಬೇಸ್ ಫಾರ್ಮ್. ಓಕೆ, ಯಾವ ವರ್ಬ್? ಓನ್ಲಿ ಮೇನ್ ವರ್ಬ್ ಹಾಕ್ಲಿಕ್ಕೆ ನಾನು ಸದ್ಯಕ್ಕೆ.
ಇದಿಷ್ಟೇ ಚಾರ್ಟ್ ಹಾಕ್ರಿ, ಲಾಂಗ್ ಏನ್ ಹಾಕುದ್ ಬೇಡ. ನಾನು ನಿಮಗೆ ಲಾಂಗ್ ಕೆಲಸ, ಮ್ಯಾಮ್ ಬೋರ್ಡ್ ಇಸ್ ನಾಟ್ ಕ್ಲಿಯರ್. ಫೋಟೋ ಕಳಿಸ. It's just a moment. I'm going to send it to you. ನನ್ನ ನೆಟ್ವರ್ಕ್ ಹೋಯ್ತಪ್ಪ, ಎಲ್ಲೋಯ್ತದು? Try calling the com again. They called. Wait, my net is disconnected. I've sent it DC and the com. ಸಿಕ್ತಾ? ಅಷ್ಟೇ ಹಾಕೋರವನ. ಯಾ ಸ್ಟೂಡೆಂಟ್, ಇವಾಗ ನೋಡಿ, ಬೇಸ್ ಫಾರ್ಮ್ ಅದ, V1 ಅದ, V2 ಅದ, V3 ಅದ, V4 ಅದ. ಅದು ಹೆಂಗ್ ವರ್ಕ್ ಆಗ್ತದ ಅದನ್ನೇ ಹೇಳೋಣ. ಇವಾಗ ನಿಮ್ಗೂ ಗೊತ್ತದ. ಪ್ಲೇ ಪ್ರೆಸೆಂಟ್ ಟೆನ್ಸ್ ಒಳಗ ಪ್ಲೇ ಆರ್ ಪ್ಲೇಸ್ ಎಷ್ಟು ಹಚ್ಬೇಕಾಗ್ತದಿಲ್ಲ? ಪ್ಲೇ ಆರ್ ಪ್ಲೇಸ್, ಪ್ಲೇ ಆರ್ ಪ್ಲೇಸ್. Past tense played, P-L-A-Y-E-D, played. Past participle ed form ಬರ್ತದೆ, P-L-A-Y-E-D. ಇದನ್ನ ಲಾಂಗ್ ಆಗಿ ನೋಡ್ಬೇಡ್ರಿ. ಓನ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ದಿಸ್ V1, V2, V3, V4, 5 ಇದು ಟೆನ್ಸಸ್ ಅಲ್ಲ, ವರ್ಬ್ದು ಫಾರ್ಮ್ ಅದ. This is not tenses. We are going to use these for in our description of verb. ಅಂದ್ರೆ ನಮ್ ಟೈಮ್ ಆಫ್ ಆಕ್ಷನ್ ನಾವು ಪ್ರೆಸೆಂಟ್ ಮೂಮೆಂಟ್, ಪಾಸ್ಟ್ ಮೂಮೆಂಟ್ಸ್ ಒಳಗ, ಫ್ಯೂಚರ್ ಮೂಮೆಂಟ್ಸ್ ಒಳಗ ಹೆಂಗ್ ಡಿಸ್ಕ್ರೈಬ್ ಮಾಡ್ತೀವಲ್ಲ ಅದು ಪ್ಯೂರ್ಲಿ ಟೆನ್ಸಸ್. ಬಟ್ ಈ ಚಾಪ್ಟರ್ ದಿಂದಾನೇ ಯೂಸ್ ಮಾಡ್ಕೊತೀವಿ ನಾವು. ಓಕೆ, ಪಾಸ್ಟ್ ಪ್ರೆಸೆಂಟ್ ಅಂದ್ರೆ PLAYING ಅಂದ್ರೆ ING ಫಾರ್ಮ್. ಹೌದಾ? ಇನ್ಫಿನಿಟಿವ್ 2 ಹಚ್ಕೋತೀವಿ ನಾವೆಲ್ಲ. 2 ಹಚ್ಕೊಂಡು ಪ್ಲೇ ಬೇಸ್ ಫಾರ್ಮ್ ಹಾಕೊಂತೀವಿ. ವಾಟ್ ಇಸ್ ಬೇಸ್ ಫಾರ್ಮ್? ಪ್ಲೇ. ಓಕೆ, ಬೇಸ್ ಫಾರ್ಮ್ ಇಸ್ ಪ್ಲೇ. ಇನ್ಫಿನಿಟಿವ್ ಒಳಗ 2 ಹಚ್ಚಿ ಬೇಸ್ ಫಾರ್ಮ್ ಹಚ್ತೀವಿ. ಸೇಮ್ ವೇ ವಾಂಟ್, ವಾಂಟ್ ಏನ್ ಮಾಡ್ತೀವಿ? ವಾಂಟ್, ವಾಂಟ್ಸ್, ವಾಂಟೆಡ್ ಅನ್ಕನ ಇಡಿ ಫಾರ್ಮ್ ಅಷ್ಟೇ ತಗೊಂಡಿನಿ, ಇರ್ರೆಗ್ಯುಲರ್ ಫಾರ್ಮ್ ತಗೊಳಲ್ಲ. ಯಾಕಂತಂದ್ರ ನಿಮಗ್ ಬೇಸಿಕ್ ಕಂಪ್ಲೀಟ್ಲಿ ಕ್ಲಿಯರ್ ಆದ್ರೆ ನಿಮ್ಗೆ ಬಹಳ ಈಸಿ ಆಗುತ್ತೆ ಫಾರ್ ಎನಿ ಫರ್ದರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ವಾಂಟ್ ಇದ್ದದ್ದು ಫಸ್ಟ್ ವಾಂಟ್ ಆಗಿ ಉಳಿಯುತ್ತ ಅಥವಾ ವಾಂಟ್ಸ್ ಆಗಿನೂ ಇರುತ್ತ. ಓಕೆ, V2 ಫಾರ್ WANTED. ಬಸವರಾಜ್ ನಿಮ್ದು T ಮತ್ತು D ಲತಾ B T ಲೆಂತ್ ಇದ್ದುದು ಲೆಂತ್ ಆಗಿರಿ ಹ್ಯಾಂಡ್ ರೈಟಿಂಗ್ ಒಳಗ. ಜೀನ್ ನಿಲ್ಲಿಸ್ಬೇಡ್ರಿ ಲೈನ್ ಮ್ಯಾಲ. ವಾಂಟೆಡ್ ಇನ್ V3 ಫಾರ್ಮ್, ವಾಂಟಿಂಗ್ ಇನ್ V4 ಟು ವಾಂಟ್. ಒಂದು ಇರ್ರೆಗ್ಯುಲರ್ ಫಾರ್ಮ್ ತಗೊಳ್ಳೋಣ ಅಂತೀನಿ, ಒಂದೇ ಒಂದು. ಯಾವ್ದು ತಗೊಳ್ಳೋಣ ಅಂದ್ರ ಥ್ರೋ, THROW, ಥ್ರೋ. ಓಕೆ, ಥ್ರೋದ ಏನಾಗುತ್ತ? THROW ಆರ್ THROWS, ಥ್ರೋಸ್. ಇಷ್ಟೇ ಹೇಳ್ತೇನೆ ನಾನು. ಇದು V2 ಚೇಂಜ್ ಆಗುತ್ತೆ, ಇರ್ರೆಗ್ಯುಲರ್ ಫಾರ್ಮ್ ಬರ್ತದೆ. THREW, ಥ್ರೂ. ಇಲ್ಲ THROWS
W-N, thrown. हाँ लीजा, throwing, T-H-R-O-W-I-N-G, throwing. To throw, infinitive form. To carry forward ಆಗ್ತದೆ, base forward for what do you say, form ಬಂದ್ ಕೂತ್ಕೋತಾವ. So in this concern students, ಇದು ಬೇಸಿಕ್ ಅದ. ನನ್ನ ಅಕ್ಷರ ಹೆಂಗ್ರೆ ಆಗ್ಬಿಡವ. BCA BCom ಇದು ಬೇಸಿಕ್ ಬರ್ಬೇಕ. ಇದು ಹೆಂಗ್ ವರ್ಕ್ ಆಗ್ತದ ನೋಡೋಣ. ಬೇಸ್ ಫಾರ್ಮ್ ಅಂದ್ರೆ ಏನು, ಡಿಕ್ಷನರಿ ಇದ್ದಂಗ ಅದು, ವರ್ಬ್ದು ಡಿಕ್ಷನರಿ ಇದ್ದಂಗ, ಅದಕ್ಕೆ ಬೇಸ್ ಅಂತೀವಿ. ಅಂದ್ರೆ ಈ ಅಡಿಪಾಯ ಮೇಲೆ ನಾವು ಪ್ಲೇನ್ ಬರಿಬಹುದು, ಪ್ಲೇಸ್ ಅಂತ ಬರಿಬಹುದು. ಅದ್ ಹೆಂಗ್ ವರ್ಕ್ ಆಗುತ್ತ ಅಂದ್ರೆ ಬೇಸ್ ಫಾರ್ಮ್ ಅಂದ್ರೆ ಡಿಕ್ಷನರಿ ಅಂತ ತಿಳ್ಕೊರಿ. ನಿಮ್ಗೆ ಈಸಿ ಆಗುವಂಗ ನಾ ಅದನ್ನ ವರ್ಡ್ಸ್ ಚೇಂಜ್ ಮಾಡ್ತೀನಿ. ಎಕ್ಸಾಂಪಲ್ ನೋಡೋಣ ನಿಮ್ಗೆ ಹೆಂಗ್ ಆಗತ್ತಂದ್ರೆ, ಇದು ನಿಮಗ್ ಬರ್ತದ. ಬಸ್ಸು, ಬಸ್ಸು ಥರ್ಡ್ ಪರ್ಸನ್ ಇರೋದ್ರಿಂದ ಪ್ಲೇ ಯೂಸ್ ಮಾಡ್ತೀವೋ ಪ್ಲೇಸ್ ಯೂಸ್ ಮಾಡ್ತೀವೋ? ನ್ಯಾಚುರಲಿ ಪ್ಲೇಸ್. ಬಸ್ಸು ಪ್ಲೇಸ್, ಬಸ್ಸು ಪ್ಲೇಸ್ ಹಾಕಿ. ಸೊ V1 ಫಾರ್ಮ್ ಆಯ್ತಾ ಇಲ್ಲಿ? ಯಾಕಂತಂದ್ರೆ V1 ಅದ, ಇದು ಸಬ್ಜೆಕ್ಟ್ ಅದ, ಇದು ಆಬ್ಜೆಕ್ಟ್ ಅದ. ಸೆಕೆಂಡ್ ಎಕ್ಸಾಂಪಲ್, ಯು ಪ್ಲೇ, you want a cup of tea. ನಿನಗೆ ಚಹಾ ಬೇಕು ಅಂತ ಕೇಳ್ತೇವೆ, ಇದು V1 ಆಗುತ್ತೆ. ಇನ್ನೊಂದು ಹೇಳ್ತೀನಿ ನಾನು, ಇವಾಗ ಜಸ್ಟ್ ಕ್ಲಿಕ್ ಆಗುತ್ತೆ. ಯು ವಾಂಟ್ ಅ ಕಪ್ ಆಫ್ ಟೀ, ಟೋನ್ ಏನು ಯೂಸ್ ಮಾಡ್ತೀವಲ್ಲ, ಡು ಯು ವಾಂಟ್ ಅ ಕಪ್ ಆಫ್ ಟೀ ಆಕ್ಚುಯಲ್ ಕ್ವಶನ್ ಅದ. ಬಟ್ ಈ ಸ್ಟೇಟ್ಮೆಂಟ್ ಒಳಗ ಯು ವಾಂಟ್ ಅ ಕಪ್ ಆಫ್ ಟೀ ಅಂತ ಕೇಳ್ತೀವಲ್ಲ ಇಂಗ್ಲಿಷ್ ಒಳಗ, ಸೆಂಟೆನ್ಸು ಈ ರೀತಿ ಸೆಂಟೆನ್ಸ್ ನಾವು ಕೇಳ್ತೀವಲ್ಲ, ಕೇಳಿದಾಗ ಇದು ಕ್ವಶನ್ ಗತ್ಲೇನೆ ಕೇಳ್ದಂಗ ಆಗ್ತದೆ. ಹಿಂಗ್ ಚಹಾ ಬೇಕೇನ, ಡು ಯು ವಾಂಟ್ ಅ ಕಪ್ ಆಫ್ ಟೀ, ಯು ವಾಂಟ್ ಅ ಕಪ್ ಆಫ್ ಟೀ, ಇದು ಕೇಳೋದೆ. ಓಕೆ, ಸೊ ಯು ವಾಂಟ್ ಅ ಕಪ್ ಆಫ್ ಟೀ ನಾವು ಸ್ಟೇಟ್ಮೆಂಟ್, ಅಸರ್ಟಿವ್ ಸ್ಟೇಟ್ಮೆಂಟ್ ಅನ್ಬೋದು, ಇಂಟ್ರೋಗೇಟಿವ್ ಸ್ಟೇಟ್ಮೆಂಟ್ ಅನ್ಬೋದು. ಇದು ಎ ಅದ, ಇದು ಮ್ಯಾಜಿಕ್ ಏನೋ ಆಗ್ತದಲ್ಲ, ಇಲ್ಲಿ ವೈಟ್ ಬರ್ತೈತಲ್ಲ, ಇಟ್ ಇಸ್ ಎ. ನೆಕ್ಸ್ಟ್ ಎಕ್ಸಾಂಪಲ್, ಐ erase it students. ನೆಕ್ಸ್ಟ್ ED form, I played, ED form, I played hockey. ಇಲ್ಲಿ ಐ ತಗೋ, ಯು ತಗೋ, ಯಾರಾದ್ರೂ ಯು ಪ್ಲೇಡ್ ಹಾಕಿ और ಐ ಪ್ಲೇಡ್ ಹಾಕಿ, ಅಥವಾ ಹಿ ತಗೋ, ಅಥವಾ ಹಿ ಹಾಕೋ. ಹಿ ಪ್ಲೇಡ್ ಹಾಕಿ, ಯು ಪ್ಲೇಡ್ ಹಾಕಿ, ಐ ಪ್ಲೇಡ್ ಹಾಕಿ, ಇವರೆಲ್ಲರೂ ಸಬ್ಜೆಕ್ಟೇ ಆಗ್ತಾರ. ಇಲ್ಲಿ V2 ಫಾರ್ಮ್ ಆಗುತ್ತ, ಇದು ಆಬ್ಜೆಕ್ಟ್ ಆಗ್ತದೆ. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ಆಯ್ತು. ಫೋರ್ತ್ ಎಕ್ಸಾಂಪಲ್, ED ಫಾರ್ಮ್ ಪ್ರಾಬ್ಲಮ್ ಇಲ್ಲ. ಶಿ ಆರ್ ಇಟ್ ಆರ್ ದೇ ಆರ್ ಐ ಆರ್ ಮತ್ತಾರು ಭಾಳ ಮಂದಿ ಅದಾರ. ಯು ಅಂತೂ ಇಲ್ಲಿ ತಗೊಂಡಿನಿ, ಹಿ ತಗೊಂಡಿನಿ. ED ಫಾರ್ಮ್ ಒಳಗೆ ಏನು ಪ್ರಾಬ್ಲಮ್ ಬರಂಗಿಲ್ಲ. ಹಿ, ಶಿ, ಇಟ್, ದೇ, ಐ, ಯು ಅಪ್ರೂ ಮುಗಿದಾರ. ಇಲ್ಲಿ V1 ತಗೋತೀನಿ. ವಿ ಇದೇನಾಗುತ್ತಿಲ್ಲ, ಪಾಸ್ಟ್ ಟೆನ್ಸ್ ಹಾಕುವಾಗ V2 ಫಾರ್ಮ್, ವಿ ಥ್ರೂ ಅ ಬಾಲ್, ಸ್ಟೋನ್ ಅಂತ ಹಾಕೊಂಡು ನಾವು ಒಂದು ಕಲ್ಲು ಹೋಗಿದ್ವಿ, ವಿ ಥ್ರೂ ಅ ಸ್ಟೋನ್. ಇವರೆಲ್ಲರೂ सब्जेक्ट ಆಗ್ತಾರೆ. V2, वी आर प्लेइंग फुटबॉल. अम्बेश अभी कंटिन्यूस टेंस के लिए नहीं आई मैं अम्बेश, जस्ट अ मोमेंट डियर. हाँ आपका सेंटेंस ठीक है, प्लेइंग के लिए ठीक है. So this is how it works. So ED form ಅಂದ್ರೆ V2 ಫಾರ್ಮ್ ನಮಗೆ ಪ್ರಾಬ್ಲಮ್ ಬರಂಗಿಲ್ಲ. ಓಕೆ, ಚೆನ್ನಾಗಿದೆ. ಅಲ್ವಸ್ಲಿ ಮೇ ಐ ರಬ್? ದೀಪಾ ಪರ್ಮಿಟೆಡ್, ಐ ವಿಲ್ ಗೋ ಟು ರಬ್. ಶಶಿ, ಹಾ ಶಶಿ ನಿನಗೆ ಕಾಣಿಸಂಗಿಲ್ಲಲ್ಲ ಯೂಶಲಿ, ನೀವು ಹೇಳಿದ್ರೆ ಜಲ್ದಿ ಆಗ್ತದೆ. ನೆಕ್ಸ್ಟ್ ಫೋರ್ತ್,
ಆಯ್ತು, ಇಡೀ ಟೂ ಫಾರ್ಮ್ ಆಯ್ತು. ಈಗ V3 ಫಾರ್ಮ್ ನೋಡೋಣ. ಎಕ್ಸಾಂಪಲ್ ಒಳಗೆ ರವಿ, ಇಲ್ಲೇ ನೋಡೋಣ. ರವಿ ಸಬ್ಜೆಕ್ಟ್, ರವಿಗೆ ಏನ್ ಮಾಡ್ತೀವಿ? ಥ್ರೂ ಮಾಡ್ತೀವಿ. ಥ್ರೋನ್, ಪ್ಲೇಡ್. ಇದು ಇಡೀ ಫಾರ್ಮ್ ಒಳಗ ರವಿ ಥರ್ಡ್ ಪರ್ಸನ್, ರವಿ ಹೆಸರಿದ್ರೆ ಥರ್ಡ್ ಪರ್ಸನ್ ಆಗುತ್ತೆ. ಅವಾಗ ರವಿ ಪ್ಲೇಡ್ ಫುಟ್ಬಾಲ್, ರವಿ ಹ್ಯಾಸ್ ಪ್ಲೇಡ್ ಫುಟ್ಬಾಲ್, ಆರ್ ರವಿ ಹ್ಯಾಡ್ ಪ್ಲೇಡ್ ಫುಟ್ಬಾಲ್. ಇದು ಹೆಲ್ಪಿಂಗ್ ವರ್ಬ್ ಆಗುತ್ತೆ. ಇದು V3 ಫಾರ್ಮ್ ಆಗುತ್ತೆ. ಈ ಫಾರ್ಮ್ ಇವೆಲ್ಲ ಥರ್ಡ್ ಟೈಪ್ ಆಫ್ ಟೆನ್ಸಸ್ ಬರ್ತದೆ, ಅದ್ರೊಳಗೆ ಬರ್ತದೆ ಇದು. ಅದನ್ನ ಫರ್ದರ್ ನೋಡೋಣ. ಇದನ್ನ ಸೆಂಟೆನ್ಸ್ಗಾಗಿ ಬರ್ಕೋರಿ, ಸೊ ದಟ್ ನಿಮಗೆ ಕ್ಲಾರಿಟಿ ಬರಲಿ. ಸೆಂಟೆನ್ಸ್ ಬೈಫರ್ಕೇಶನ್ ಇನ್ಮೇಲೆ ಬೇಕಾಗುತ್ತೆ ಟೆನ್ಸಸ್. ನೆಕ್ಸ್ಟ್ ಎಕ್ಸಾಂಪಲ್, ಲತಾ ಹ್ಯಾಸ್ ಆಯ್ತು, ಹ್ಯಾಡ್ ಆಯ್ತು. ಲತಾ ಅಂಡ್ ಗೀತಾ have thrown papers, on each other. ಅಂದ್ರೆ ಜಗಳಾಡಾರ ಅಂತ ಅರ್ಥ. ಸೊ ಇಲ್ಲಿ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಆಗುತ್ತ. ಇದಾದ ತಕ್ಷಣ ಏನೇ ವರ್ಬ್ ಬರ್ತದಲ್ಲ ಅದು V3ನೇ ಇರ್ತದೆ. ಹ್ಯಾವ್, ಹ್ಯಾಸ್, ಹ್ಯಾಡ್ ಆದ್ಮೇಲೆ ಯಾವುದೇ ವರ್ಬ್ ಬರ್ತದಲ್ಲ ಅದು V3 ಫಾರ್ಮ್ ಇರ್ತದೆ. ಪೇಪರ್, ಆಬ್ಜೆಕ್ಟ್, ಇವೆಲ್ಲ ಇದ್ರ ನಂತರ ಏನೇ ಬರ್ತದಲ್ಲ ಅದು ಆಬ್ಜೆಕ್ಟ್. ಇದ್ರ ಕೆಳಗೆ ಓಡಿ ಬಂದದ, ನೀವು ಅಲ್ಲೇ ಮಾರ್ಕ್ ಮಾಡ್ಕೊರಿ. ಇವರಿಬ್ರು ಸಬ್ಜೆಕ್ಟ್ ಆಗ್ತಾರೆ. ನಾವು ನೆಕ್ಸ್ಟ್ ಸ್ಟೂಡೆಂಟ್, 7th ಎಕ್ಸಾಂಪಲ್. 7th ಒಳಗ ING ಫಾರ್ಮ್ ನೋಡೋದಂತ. ಬೀರಪ್ಪ and who? ಬೀರಪ್ಪ and ಅಕ್ಷಯ್ ಸಬ್ಜೆಕ್ಟ್ ಪ್ಲೂರಲ್ ಅದ, ಪ್ಲೇಯಿಂಗ್ ಆಗ್ಬೇಕ. ಪ್ಲೇಯಿಂಗ್ ಕ್ರಿಕೆಟ್, ಪ್ಲೇಯಿಂಗ್ ವಿತ್ ಆರ್ ಬರುತ್ತೆ. ಆರ್ ಇದ್ರ ವರು ಬರುತ್ತೆ. ಸೊ ಇದು ಹೆಲ್ಪಿಂಗ್ ವರ್ಬ್ ಆಯ್ತು. ಈ ಹೆಲ್ಪಿಂಗ್ ವರ್ಬ್ ಜೊತೆ ING ಫಾರ್ಮ್ ಇದ್ದೇ ಇರುತ್ತೆ. ಸೊ ಇಟ್ ಇಸ್ V4 rest object. Okay. Next example, 8th example. Infinitive form. Aliza wants. ಎಲ್ಲಾ ವರ್ಬ್ನು ಎಲ್ಲಾ ಪರಿಸ್ಥಿತಿ ಒಳಗೆ ಹಾಕಕ್ಕಾಗಲ್ಲ. ನಾ ಇಲ್ಲಿವರೆಗೂ ನೋಡಿದ್ರೆ ನಾ ವಾಂಟ್ ಯೂಸ್ ಮಾಡಿರ್ಲಿಲ್ಲ, ಇವಾಗ ಮಾಡ್ಲಿಕ್ಕೆ. ಓಕೆ, ಐ ಆಮ್ ವಾಂಟಿಂಗ್ ಅ ಚಾಕ್ಲೇಟ್ ಅನ್ನಂಗಿಲ್ಲ ನಾವು. ಐ ವಾಂಟ್ ಅ ಚಾಕ್ಲೇಟ್ ಅಂತ ನಾನು ಹೇಳ್ತೀನಿ. ಬಟ್ ಅದು ಸೆಂಟೆನ್ಸ್ ತಪ್ಪಾಗಲ್ಲ. ಐ ಆಮ್ ವಾಂಟಿಂಗ್ ಅ ಚಾಕ್ಲೇಟ್ ಇಸ್ ನಾಟ್ ರಾಂಗ್ ಬಿಕಾಸ್ ಇಟ್ ಹ್ಯಾಸ್ ಗಾಟ್ ING ಫಾರ್ಮ್. ನಾಟ್ ಇವನ್ ಗ್ರಾಮಟಿಕಲಿ, ನಾಟ್ ಇವನ್ ಕಾನ್ವರ್ಸೇಷನಲಿ. ಕರೆಕ್ಟ್. ಬಟ್ ಯೂಶಲಿ ನನಗದು ಬೇಕು ಅನ್ನೋದು ಹೇಳ್ತೀವಲ್ಲ, ಇದು ಕೆಲಸ ಮುಗಿಸಿ ಬಿಡ್ತದೆ. ಅದಕ್ಕಂತ ಹೇಳಿ ING ಫಾರ್ಮ್ ನಾವು ಹೆಚ್ಚಾಗಿ ಯೂಸ್ ಮಾಡಲ್ಲ. ಅಲೀಶಾ ವಾಂಟ್ ಟು ಪ್ಲೇ ವಾಂಟ್ಸ್. ಅಲಿದಾ ಯಾಕ ಥರ್ಡ್ ಪರ್ಸನ್ ಅದಾಳ, ನೇಮ್ ಆಫ್ ದ ಪರ್ಸನ್. ವಾಂಟ್ಸ್ ಎದಕ್ಕ V1 ಅದ, ಯಾಕಂತದ ಥರ್ಡ್ ಪರ್ಸನ್ ಅದ. ಬಟ್ ಇನ್ನೊಂದು ವರ್ಡ್ ಯಾಕೆ ಬಂತು? ವಾಂಟ್ಸ್ ಟು ಪ್ಲೇ ಕ್ರಿಕೆಟ್. ಕ್ರಿಕೆಟ್ ಅಂತ ಆಬ್ಜೆಕ್ಟ್ ಆಯ್ತು. ಯಾಕೆ ಆಬ್ಜೆಕ್ಟ್ ಅಂತಂದ್ರ ವರ್ಬ್ ಆಗೋಣ ಏನೇ ಬರ್ತದಲ್ಲ ಅದು ಸದ್ಯಕ್ಕೆ ನೀವು ಆಬ್ಜೆಕ್ಟ್ ಅಂತ ತಗೋರಿ. ಸದ್ಯಕ್ಕೆ ಅದನ್ನ ಆಬ್ಜೆಕ್ಟ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಇದು ಇನ್ನೊಂದು ವರ್ಬ್ ಬಂತು. ಇದು ಟು ಪ್ಲೇ ಅದ. ಪ್ಲೇ ಜೊತೆ ಸೆಂಟೆನ್ಸ್ ಒಳಗೆ ಏನಾಗುತ್ತ, ಫಸ್ಟ್ ಒಂದು ವರ್ಬ್ ಅದ. ಆ ವರ್ಬ್ ಆದ ತಕ್ಷಣ ಇನ್ನೊಂದು ವರ್ಬ್ ಬರ್ತದೆ. ಓಕೆ, ಆ ಇನ್ನೊಂದು ವರ್ಬ್ ಇನ್ಫಿನಿಟಿವ್ ಇರಬಹುದು ಅಥವಾ ಮಾಡಲ್ ವರ್ಬ್ ಇರಬಹುದು. ಮಾಡಲ್ ವರ್ಬ್ ರೇರ್ ಕೇಸ್. ಅದು ಗೋಯಿಂಗ್ ಟು ಅಂತ
ನಾನು ಸೆಂಟೆನ್ಸ್ ಕೊಟ್ಟಿದ್ನಲ್ಲ ಇದು ಮಾಡಲ್ ವರ್ಬ್ ಆಗತ್ತೆ. ಬಟ್ ಇಲ್ಲೇ ಟು ಪ್ಲೇ ಅದ. ದಟ್ ಮೀನ್ಸ್ V1 ಫಾರ್ಮ್ ಅದ, ಟು ಪ್ಲೇ ಅದ. ಈ ಟು ಇದು ಸೆನ್ಸ್ ನೀವು ಓದ್ತಿರಲ್ಲ, ಓದೋವಾಗ he wants to play ಅಂತಾನೆ ಹೇಳ್ತೀವಿ. ಇಟ್ ಆಲ್ವೇಸ್ ಬೈಂಡ್ಸ್ ವಿತ್ ದ ವರ್ಬ್. ಇದು V5 ಫಾರ್ಮ್ ಆಗತ್ತೆ. ಇದು V5 ಎದಕ್ಕಂತಂದ್ರ ನೋಡ್ರಿ ಇವಾಗ 9th. ಓಕೆ, ಇದು V1 ಫಾರ್ಮ್ನಾಗ ಹಾಕಿನಿ. ಈಗ ಅಲೀಜಾನ ಪಾಸ್ಟ್ ಟೆನ್ಸ್ ನಾಗ ಹಾಕೋಣ. ಅಲೀಜಾನ ಆಕ್ಷನ್ ಪಾಸ್ಟ್ ಟೆನ್ಸ್ ನಾಗ. ಅಲೀಜಾ ವಾಂಟೆಡ್ ಟು ಪ್ಲೇ. ಬೀರಪ್ಪ, ಬಸವರಾಜ್, ಸಮ್ ಅದರ್ ಸ್ಟೂಡೆಂಟ್ಸ್, ಜಯಶ್ರೀ, ದಯವಿಟ್ಟು ನೀವು ಲಕ್ಷ ಕೊಡ್ರಿ ಇವಾಗ. ಯಾಕಂತಂದ್ರ ನಾ ಬೇಸಿಕ್ಸ್ ಅಂದ್ರ ಲೈಕ್ ಐ ಆಮ್ ಕ್ಯಾಟಗರೈಸಿಂಗ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ನಿಮ್ ಕ್ಲಾರಿಟಿ ಹೆಚ್ಚಾಗಿರ್ಲಿ ಅಂತ ಹೇಳಿ ಹೇಳಿರ್ತೀನಿ. ಈಗ ವಾಂಟ್ಸ್ ಇಲ್ಲಿ ತಗೊಂಡೆ, ಇಲ್ಲಿ ವಾಂಟೆಡ್ ಹಾಕ್ತೀನಿ. ಟು ಪ್ಲೇ ಕ್ರಿಕೆಟ್. ಈಗ ನೀವೇ ಮಾರ್ಕ್ ಮಾಡ್ಬೋದು. ಆಬ್ಜೆಕ್ಟ್ ಅದ, V5 ಅದ, ಇದು V2 ಅದ. ಹೌದಾ? ಇದು ಅಲೀಜಾ ಅದ. ಅಲೀಜಾ ಇಲ್ಲಿ ಬೇಕಾಗಿದೆ. ಅಲೀಜಾ ಆಟ್ ಪ್ರೆಸೆಂಟ್ ಟೆನ್ಸ್ ಒಳಗೆ ನೋಡ್ಬೋದು. ಅಲೀಜಾ ವಾಂಟೆಡ್, ಆಕೆಗೆ ಬೇಕಾಗಿತ್ತು. ಇಲ್ಲಿ ಆಕೆಗೆ ಬೇಕು, ಇಲ್ಲಿ ಬೇಕಾಗಿತ್ತು. ಏನ್ ಬೇಕಾಗಿತ್ತು? ಆಟ ಆಡೋದು. ಏನು ಆಟ ಆಡೋದು? ಕ್ರಿಕೆಟ್. ಅಂದ್ರ ಇದು ಸೇಮ್ ಉಳಿತಲ್ಲ, ಇದು ಚೇಂಜ್ ಆಯ್ತು ಫಾರ್ಮ್? ಇಲ್ಲ. ಇದು ಇಡೀ ಫಾರ್ಮ್ ಆಯ್ತು? ಇಲ್ಲ. ಯಾರು ಇಡೀ ಆದ್ರು? ಇದು. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಇಫೆಕ್ಟ್ ಆಫ್ V5 ಫಾರ್ಮ್ ಇನ್ ಅವರ್ ಗ್ರಾಮರ್. 10th ಎಕ್ಸಾಂಪಲ್. ಐ ಬೇಡ, ಅಲೀಜಾನೇ ಇಡೋನು. ಅಲೀಜಾ ಈಸ್ ಟ್ರೈಂಗ್. ಟ್ರೈ ನೀವು ಅರ್ಥ ಮಾಡ್ಕೋಬಹುದು. ಟ್ರೈ ನಾ ಇಲ್ಲಿ ಯೂಸ್ ಮಾಡಿಲ್ಲ ಆಲ್ ಫಾರ್ಮ್ಸ್ ಆಫ್ ದ ವರ್ಬ್ ಒಳಗ. ಟ್ರೈ, ಟ್ರೈಡ್, ಟ್ರೈಂಗ್ ಆಗತ್ತೆ. ಅಲೀಜಾ ಈಸ್ ಟ್ರೈಂಗ್ ಟು ಪ್ಲೇ ಕ್ರಿಕೆಟ್. ಎದಕ್ಕೆ ನಾವು ಇನ್ಫಿನಿಟಿವ್ ಅಂತೀವಿ ಅನ್ನೋದು ಕ್ಲಾರಿಟಿ ಹೇಳಲಿಕ್ಕೆ ನಾನು. ಇದು ಹೆಲ್ಪಿಂಗ್ ವರ್ಬ್ ಬಂತು, ಇದು V4 ಬಂತು, ಇದು ಎಸ್ ಆಯ್ತು. ಓಕೆ, ಈ ವರ್ಬ್ ನೋಡ್ರಿ, ಇದು ಒಂದು ವರ್ಬ್, ಇದು ಎರಡು, ಇದು ಮೂರು, ಇದು ಒಂದು, ಇದು ಎರಡು, ಇದು ಒಂದು, ಇದು ಎರಡು. ಇಲ್ಲಿ ವಾಂಟ್ಸ್ ಇರೋದ್ರಿಂದ ವಾಂಟ್ಸ್ ಯಾಕೆ ಎದಕ್ಕೆ ಹಚ್ಚಿದ್ವಿ? ಅಲೀಜಾದಾಗ. ಅದು ನಿಮಗೆ ಕ್ಲಿಯರ್ ಅದ? ಅಲೀಜಾ ವಾಂಟೆಡ್, ಇಲ್ಲಿಗೆ ಬೇಕಾಗಿತ್ತು. ಆಕಿಗೆ ಆಕ್ಷನ್ ನಾವು ಹಿಂದ್ ಕಳಿಸ್ಲಿಕ್ಕೆ ಆಕಿ ಮಾಡಿ ಮುಗ್ಸಾಳಿದ್ರು. ವಾಂಟೆಡ್ ಟು ಪ್ಲೇ ಆಯ್ತು. ಅಲೀಜಾ ಈಗ ಪ್ರಯತ್ನ ಮಾಡ್ಲಿಕ್ಕೆ ಎದಕ್ಕ? ಕ್ರಿಕೆಟ್ ಆಡೋದಕ್ಕ. ಅಂದ್ರ ಅಲೀಜಾ ಈಸ್ ಅಂದ್ರ ಆಟ್ ಪ್ರೆಸೆಂಟ್. ಟ್ರೈಂಗ್ ಅಂದ್ರ ಪ್ರಯತ್ನ ಮಾಡಾಕತ್ತಾಳ. ಟು ಪ್ಲೇ ಕ್ರಿಕೆಟ್. ಕ್ರಿಕೆಟ್ ಅಂತ ಆಬ್ಜೆಕ್ಟ್ ಅಂತ ಇದೆಲ್ಲ ಕ್ಲಿಯರ್ ಆಯ್ತು ನಿಮಗೆ. ರೂಢಿ ಬಿತ್ತದ ಇಷ್ಟತನ ಹಾಕಿ. ಇವಾಗ ಏನಾಗುತ್ತೆ? V5 ಫಾರ್ಮ್ ಇಲ್ಲಿ ನೋಡ್ರಿ ಸ್ಟೂಡೆಂಟ್, ಇದನ್ನ ನಾನು ಬೇರೆ ಯಾರನ್ನಾದ್ರೂ ಹಾಕ್ಲಿ. ಸ್ಟೂಡೆಂಟ್, ಐ ಆಮ್ ಜಸ್ಟ್ ಪುಟಿಂಗ್ ಹಿಯರ್ ಅಲೀಜಾ. ಇಫ್ ಐ ರಿಮೂವ್ ಅಲೀಜಾ, ವಾಟ್ ವಿಲ್ ಹ್ಯಾಪನ್? ಜಸ್ಟ್ ಇವಾಗ ಅಲೀಜಾನ್ ತೆಗೆದು ಅಲೀಜಾನ್ ಬದ್ಲಿ ನಾ ಹಿ ಅಂತ ಇಡಬಹುದು. ಓಕೆ, ಇನ್ನೊಂದು ಎಕ್ಸಾಂಪಲ್ ತಗೋರಿ ಬೇಕಂದ್ರೆ ಇದಾಗೋಣ. ಇನ್ನೊಂದು ಎಕ್ಸಾಂಪಲ್ ಹಾಕಿ ಸೊ ದಟ್ ಯು ಕ್ಯಾನ್ ಕಂಪೇರ್. ನಿಮ್ದು ಸೀರಿಯಲಿಟಿ ಆಗುತ್ತಾ, ನಂದು ಉಲ್ಟಾ ಆಗುತ್ತಿಲ್ಲ. 11th ಎಕ್ಸಾಂಪಲ್ ಬರ್ಕೋರಿ. ಹಿ ಅಂಡ್ ಐ ವಾಂಟ್ ಅಂದ್ರೆ ಇದು V1 ಫಾರ್ಮೇ ಇಟ್ಟಿನಿ, ಬಟ್ ಸಬ್ಜೆಕ್ಟ್ ಒಬ್ರಿಗಿಂತ ಹೆಚ್ಚಿಟ್ಟಿನಿ. ವಾಂಟ್ ಟು ಪ್ಲೇ ಕ್ರಿಕೆಟ್. ಓಕೆ, ಇದು V5 ಆಯ್ತು, ಇದು V1 ಆಯ್ತು. ಯಾಕಂದ್ರೆ ಸಬ್ಜೆಕ್ಟ್ ಪ್ಲೂರಲ್ ಅದ. ಇದು ಆಬ್ಜೆಕ್ಟ್. ಬೀರಪ್ಪ, ಬಸು, ದಯವಿಟ್ಟು ಲಕ್ಷ ಕೊಡ್ರಿ. ಇಲ್ಲಿ ಹಿ ಮತ್ತೆ ಐ ಅಂದ್ರೆ ಇಬ್ರು ಅದಾರ. ಅಲೀಜಾ ಒಬ್ಬಕ್ಕೆ ಅದಾಳ, ಇಲ್ಲಿ ಅಲೀಜಾ ಒಬ್ಬಕ್ಕೆ ಅದಾಳ, ಇಲ್ಲಿ ಅಲೀಜಾ ಒಬ್ಬಕ್ಕೆ ಅದಾಳ. ಇಲ್ಲಿ ಅಲೀಜಾ ಒಬ್ಬಕ್ಕೆ ಪ್ರಯತ್ನ ಮಾಡಕತ್ತಾಳ, ಇಲ್ಲಿ ಅಲೀಜಾ ಮಾಡುವಂತಹ ಸಿಚುವೇಶನ್ ಒಳಗದ. ಅಲೀಜಾ ವಾಂಟ್ಸ್ ಟು ಪ್ಲೇ, ಹೇಳತ್ತಾಳಕಿ ನನಗ್ ಬೇಕು ಆಟ ಆಡೋದು ಕ್ರಿಕೆಟ್. ಇಲ್ಲಿ ಆಕಿಗೆ ಬೇಕಾಗಿತ್ತು. ಅಲೀಜಾ ವಾಂಟೆಡ್ ಟು ಪ್ಲೇ. ಇಲ್ಲಿ ಅಲೀಜಾ ಈಸ್ ಟ್ರೈಂಗ್ ಅಂದ್ರೆ ಪ್ರಯತ್ನ ಮಾಡಾಕತ್ತಾಳ. ಏನ್ ಮಾಡತ್ತಾಳ? ಆಟ ಆಡೋದು. ಎದನ್ನ ಆಟ ಆಡೋದು? ಕ್ರಿಕೆಟ್ ಆಡೋದು. ಟು ಪ್ಲೇ. ಈಗ ಸಬ್ಜೆಕ್ಟ್ ಪ್ಲೂರಲ್ ಮಾಡ್ತೀನಿ. ಹಿ ಅಂಡ್ ಐ ವಾಂಟ್ ಟು ಪ್ಲೇ. ವಾಂಟ್ ಎದಕ್ಕೆ ಯೂಸ್ ಮಾಡಿದ್ವಿ ನಾವು? ಬಿಕಾಸ್ ಹಿ ಮತ್ತೆ ಐ ದೇರ್ ಆರ್ ಟು ಪ್ಲೂರಲ್. ಸಬ್ಜೆಕ್ಟ್ ಇಸ್ ಪ್ಲೂರಲ್. ಇದಾದ ತಕ್ಷಣ ಟು ಪ್ಲೇ.
what you have to observe is students. Listen carefully, listen. When you segregate, ಇದನ್ನ ಭಾಗ ಮಾಡೋಣ ಇವಾಗ. ಬದ್ಲು ಯಾರಾದ್ರೂ ಬದ್ಲು ಇದು ಆಯ್ತು, ಹೌದಾ? ಇದು ಆಯ್ತಲ್ಲ, ಬದ್ಲ ಚೇಂಜ್ ಆಯ್ತು. ಸೆಕೆಂಡ್ ಕಾಲಮ್ ಸಬ್ಜೆಕ್ಟ್ಸ್ ಹಿ ಅಂಡ್ ಐ ಇಬ್ರು ಇರ್ಲಿ ಒಬ್ರೇ ಇರ್ಲಿ, ಇವ್ರು ಚೇಂಜ್ ಆದ್ರು ಅಂದ್ರೆ ಈ ಸಬ್ಜೆಕ್ಟ್ ಚೇಂಜ್ ಆಯ್ತು. ಅದ್ರ ತಕ್ಕ ಮೇನ್ ವರ್ಬ್ ಆಗ್ಲಿ ಹೆಲ್ಪಿಂಗ್ ವರ್ಬ್ ಆಗ್ಲಿ ಚೇಂಜ್ ಆಗುತ್ತ. ವಾಂಟೆಡ್ ವಾಂಟ್ ಇದ್ದದ್ದು ವಾಂಟೆಡ್ ಆಗುತ್ತೆ, ವಾಂಟ್ಸ್ ಇದ್ದದ್ದು ವಾಂಟೆಡ್ ಆಗುತ್ತೆ. ಈಸ್ ಟ್ರೈಂಗ್ ಇದ್ದದ್ದು ಅಲಿಜಾ ಪಾಸ್ಟ್ ಟೆನ್ಸ್ಗೂ ಕಳಿಸ್ಬೋದು ನಾವು. ಅಲಿಜಾ ವಾಸ್ ಟ್ರೈಂಗ್, ಇದನ್ನ ವಾಸ್ನು ಹಾಕೋಬಹುದು. ವಾಸ್ ಅದನ್ನ ಸೆಂಟೆನ್ಸ್ ಹಾಕೋರಿಲ್ಲ ನಿಮ್ಗೆ ಬೇಕಂದ್ರೆ. ವಾಸ್ ಟ್ರೈಂಗ್, ಹೌದಾ? ಈಸ್ ಟ್ರೈಂಗ್ ಇದನ್ನು ಹಾಕೋಬಹುದು. ಅಲಿಜಾ ಬದ್ಲಿ ಅಲಿಜಾ ಅಂಡ್ ಲತಾ ಆರ್ ಟ್ರೈಂಗ್, ವರ್ ಟ್ರೈಂಗ್ ಇದನ್ನು ಬರಬಹುದು. ಆದ್ರೆ ಇದು ಯಾವುದೇ ಆ ತರ ಸೆಂಟೆನ್ಸ್ ಇಟ್ಟಾಗ ಇದು ಒಟ್ಟೆ ಚೇಂಜ್ ಆಗಂಗಿಲ್ಲ. ಅದಕ್ಕೆ ಇನ್ಫಿನಿಟಿವ್ ಫಾರ್ಮ್ ಅಂತ ಹೇಳ್ತೀವಿ. ಅಂದ್ರ ಸಬ್ಜೆಕ್ಟ್ ಚೇಂಜ್ ಆಗ್ಲಿ, ಅದ್ರ ಜೊತೆ ಅಟ್ಯಾಚ್ ಹೆಲ್ಪಿಂಗ್ ವರ್ಬ್ ಇರ್ಲಿ. ಹೆಲ್ಪಿಂಗ್ ವರ್ಬ್ ಅಂದ್ರೆ ಆಕ್ಸಿಲರಿ ವರ್ಬ್, ಅದು ಚೇಂಜ್ ಆಗ್ಲಿ ಅಂದ್ರೆ ಟೆನ್ಸ್ ಚೇಂಜ್ ಆಗುತ್ತೆ. ಅದ್ರದ್ದು ಇದ್ರದ್ದು ಟೆನ್ಸ್ ಚೇಂಜ್ ಆಗಲ್ಲ. ದಟ್ಸ್ ವೈ ದಿಸ್ ಫಾರ್ಮ್ V5 form never going to change. It will remain as it is, how it is already there. 2 plus base form. 2 ಇಟ್ಕೊಂಡು ಬೇಸ್ ಫಾರ್ಮ್ ಏನದಾವಲ್ಲ ಅದನ್ನ ಹಾಕೋತೀವಿ. ದಟ್ಸ್ ವೈ ವಿ ಸೇಡ್ ಇನ್ಫಿನಿಟಿವ್. ಇನ್ಫಿನಿಟಿವ್ ಯೂಶಲಿ ದೇವ್ರಿಗೆ ಹೇಳ್ತೀವಿ, ಯಾಕಂತಂದ್ರ ಅವ್ರ ಫಾರ್ಮ್ ಏನು ಚೇಂಜ್ ಆಗಲ್ಲ ಯಾವತ್ತು. ಅದಕ್ಕೆ ಯಾವಾಗ್ಲೂ ಗಾಡ್ ಇಸ್ ಇನ್ಫಿನಿಟಿವ್ ಅಂತ ಹೇಳ್ತೀವಿ. ಆ ತರ ಈ ಕ್ಯಾಟಗರಿ ಆಫ್ ವರ್ಬ್ಸ್ ಯಾವತ್ತೂ ಆ ರೂಪ ಬದಲಾಗಲ್ಲ, ಅದಕ್ಕೆ ಇನ್ಫಿನಿಟಿವ್ ಅಂತ ಹೆಸರಿರ್ತೀವಿ. ಓಕೆ, ದಿಸ್ ಇಸ್ ವಾಟ್ ಈಸ್ ರಿಕ್ವೈರ್ಡ್ ಹಿಯರ್. ಪಾರ್ಟಿಸಿಪಲ್ ಸ್ಪೆಲ್ಲಿಂಗ್ ಇಸ್ ಇಂಪಾರ್ಟೆಂಟ್. PLE ನೀವು ಅದನ್ನ PAL ಅಂತ ಬರಿಬಾರ್ದು. ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡ್ತೀವಿ. ಸೊ ING ಫಾರ್ಮ್ ಈ ತರದ್ದು. ಇವತ್ತು ನಾನು ನಿಮಗ ಇರ್ರೆಗ್ಯುಲರ್ ಫಾರ್ಮ್ಸ್ ನ ಬಂದು ಕಳಿಸ್ತೀನಿ ಫಾರ್ ಹೋಮ್ವರ್ಕ್. ಯು ಹ್ಯಾವ್ ಟು ರೈಟ್ ಇಟ್. ಇದು ಒಂದು ಫುಲ್ ಲಿಸ್ಟ್ ಅದ, ಇವತ್ತೇ ಮುಗಿಸ್ಬೇಕು ಅದನ್ನ. ಮೋಸ್ಟ್ಲಿ ಒಂದು 3 pages ಆಗುತ್ತೆ. 1 2 3. ಓಕೆ, 3 ಪೇಜ್ ಆಗೇ ಆಗುತ್ತೆ. ಐ ಥಿಂಕ್ ದಿಸ್ ಇಸ್ ಓಕೆ ಫಾರ್ ಯು, ದಿಸ್ ಇಸ್ ಕ್ಲಿಯರ್ ಫಾರ್ ಯು. ಮುಂದೆ ಟು ಜಂಪ್ ಇನ್ ಟು ಒಂದು ಈ ಚಾರ್ಟ್ ರೆಡಿ ಆಗುತ್ತಲ್ಲ ನಮಗ, V1 V2 V3 V4 V5 ಯಾವ್ದು ಬರ್ತದ ಅದನ್ನ ನೀವು ಲಿಸ್ಟ್ ಹಾಕ್ರಿ. ನೀವು ಆನ್ಲೈನ್ ನಿಮಗೆ ಲಿಂಕ್ ಕಳಿಸಬಹುದು, ಅದನ್ನ ನೋಡಿ ಬರ್ಗಿ. ಐ ಥಿಂಕ್ ಐ ವಿಲ್ ಸೆಂಡ್ ಯು ದ ಲಿಂಕ್. ಅದನ್ನೇ ಫೋಟೋಗ್ರಾಫ್ ಕಳಿಸ್ತೀನಿ, ಅದನ್ನ ಬರ್ದು ಬಿಡ್ರಿ. ಓಕೆ, ಈ ರ್ಯಾಮ್ ಆರ್ ಹಿಡ್ಕೊಂಡು ನಾನು ಎಲ್ಲ ಕಳಿಸ್ತೀನಿ. ಸೊ ಎನಿ ಗೂಗಲ್, ಬಟ್ ವಿಲ್ ಫಾಲೋ ದ ಸಿಮಿಲರ್. ಯಾಕಂತಂದ್ರೆ ಒಂದೇ ಲಿಂಕ್ ಹಿಡಿದ್ವಿ ಅಂತಂದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಈಚ್ ಒನ್ ಅಸ್. ಲೈಕ್ ನಾನ್ ಬರೋದ್ರಲ್ಲಿ ನೀವು ಹೇಳೋದಾಗ್ಲಿ, ನಾನ್ ಲಿಸ್ಟ್ ಇಟ್ಕೊಳ್ಳಿ ನನ್ನ ಹತ್ರ, ಅದನ್ನೇ ಸೀರಿಯಲಿಟಿ ಫಾಲೋ ಮಾಡ್ಕೊಳ್ಳಿ. ದಟ್ ಇಸ್ ರಿಕ್ವೈರ್ಡ್. ಎನಿ ಡೌಟ್ಸ್ ಹಿಯರ್? Any doubt here? Some more examples. 11 I have given, odd number. Yeah. Okay. And still some of you have not maintained classwork. Don't write in pages, students. ಆಮೇಲೆ collect ಮಾಡಿ ಇಟ್ಕೊಳ್ಳೋದು ಹೆಡ್ಡೇಕ್. You also should be satisfied to maintain your own classwork. ಅದು ಯಾವತ್ತು ವಿಚಾರ ಮಾಡ್ಬೇಡ್ರಿ, ಮೇಡಮ್ ನಿಮ್ ಕ್ಲಾಸ್ ವರ್ಕ್ ಆಯ್ತು, ನಿನ್ನೆ ಒಬ್ರು ಸ್ಟೂಡೆಂಟ್ಸ್ ಬರದ್ ಕಳ್ಸ್ಬಿಟ್ರೆ ಮೇಡಮ್ ನಿಮ್ ಕ್ಲಾಸ್ ವರ್ಕ್ ರೆಡಿ ಐತ್ರಿ. ಅದೇ ನನ್ ಕ್ಲಾಸ್ ವರ್ಕ್ ರೆಡಿ ಇರ್ತೈತಿ, ನಿಮ್ ಸಂಬಂಧ ಇರ್ತೈತಿ. ಸೊ ದಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಂತೇಳಿ ನಾನು ಕ್ಲಾರಿಫಿಕೇಶನ್ಸ್ ಕೇಳ್ತಿರ್ತೇನೆ. ಆಕ್ಚುಲಿ ಒನ್ ಐ ಕಾಲ್ ಇಟ್ ಇಸ್ ಓನ್ಲಿ ಫಾರ್ ಮೈ ಸೇಕ್. ಐ ವಾಂಟ್ ಟು ಹ್ಯಾವ್ ದಟ್ ಕ್ಲಾರಿಟಿ. ಬಿಕಾಸ್ ಹೆಂಗದ ಅಂದ್ರೆ ಸ್ಟೂಡೆಂಟ್ ಟೀಚರ್ ಬಾಂಡೇಜ್ ಒಳಗ ಯೂಶಲಿ ಅ ಕೈಂಡ್ ಆಫ್ ಥಿಂಗ್ ಏನೋ ನಿಮ್ದ್ರಿ ಅನ್ನೋದು ಟೆಂಡೆನ್ಸಿ. ಇಲ್ಲಿವರೆಗೂ ನನ್ನ ಎಕ್ಸ್ಪೀರಿಯನ್ಸ್ ಹಂಗೆ, ಮೇಡಮ್ ನಿಮ್ ಸಬ್ಜೆಕ್ಟ್ ಐತ್ರಿ ನಾಳೆ ಎಕ್ಸಾಮಿನೇಷನ್ ಅಂತಿದ್ರು ಸ್ಟೂಡೆಂಟ್ಸ್ ನನಗೆ. ನಾ ಅಂದೆ ನೀವೇನ್ ಕಲಿಯಂಗಿಲ್ಲ ಏನ್ ಸಬ್ಜೆಕ್ಟ್, ನಿಮ್ದಲ್ಲೇನು ಸಬ್ಜೆಕ್ಟ್. ದಟ್ ಮೀನ್ಸ್ ದ ಸಬ್ಜೆಕ್ಟ್ ಟೀಚರ್ ಓನ್ಲಿ ಇಸ್ ದ ಹೋಲ್ ಅಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ಟೇಕರ್. No, you have to be taking 50%. I have to give you 50%. Then only 100% complete. ಯಾಕಂತಂದ್ರ one is receiver and other one is giver. Other way
It can also be. You receiver or the other, tomorrow you may be a giver, I may be the receiver, right? So it should be a coordinated one. It should be properly growing one. It should not be like no like ಇದು ಆಗಬಾರ್ದು ಆಮೇಲೆ ಡೋಂಟ್ ಗಿವ್ ನಮ್ ಚಾಟಿಂಗ್ ಎಲ್ಲ ನೀವು ಸ್ಟೇಟಸ್ ಇಡಬೇಡ್ರಿ ಇಟ್ಸ್ ನಾಟ್ ಅ ಗುಡ್ ಕಲ್ಚರ್ ವಾಟ್ ವಿ ಆರ್ ಡೂಯಿಂಗ್ ಫಾರ್ ಈಚ್ ಅದರ್ ಓಕೆ you enjoy, you do, see, it's an age, but it's not the thing that you are going wrong side. Or I'll have to see and picturize you are, this is the category of students in my group of teaching. I should not think. Chalo, have a nice day. I'm going to send you those all pictures. Copy down so that we have a list equally. For my